ನಮಸ್ತೆ ಸ್ಟೂಡೆಂಟ್. ಇವತ್ತು ನಾನು ನಿಮಗೆ ಸಿಕ್ಸ್ತ್ ಸೆಮಿಸ್ಟರ್ BCom ಅಲ್ಲಿ ಇಂಟರ್ನ್ಶಿಪ್ ಪ್ರಾಜೆಕ್ಟ್ ಫಸ್ಟ್ ಚಾಪ್ಟರ್ ಹೇಗೆ ಮಾಡಬೇಕು ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಎಕ್ಸಾಂಪಲ್ ಕೂಡ ತಗೊಂಡಿದ್ದೀನಿ. ಟಾಪಿಕ್ ನನ್ನ ಪ್ರೀವಿಯಸ್ 2 ವಿಡಿಯೋದಲ್ಲಿ ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ. ಇವಾಗ ಒಂದು ಟಾಪಿಕ್ ನ ಎಕ್ಸಾಂಪಲ್ ಆಗಿ ತಗೊಂಡು ಯಾವ ರೀತಿ ನೀವು ಡ್ರಾಫ್ಟ್ ಮಾಡಬೇಕು, ಚಾಪ್ಟರ್ 1 ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್. ಟಾಪಿಕ್ ಬಂದು ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ ನೀವು ಯಾವ್ದಾದ್ರು ತಗೊಳ್ಳಿ, ಬಟ್ ಪ್ಯಾಟ್ರನ್ ಇದೇ ತರನೇ ಫಾಲೋ ಮಾಡಿ ಅಂತ ಹೇಳ್ತಾ ಇರೋದು. ಟಾಪಿಕ್ ಸೆಲೆಕ್ಷನ್ ಆದ್ಮೇಲೆ ಫಸ್ಟ್ ಇಂಟ್ರಡಕ್ಷನ್ ಅಲ್ಲಿ ಎಕ್ಸ್ಪ್ಲನೇಷನ್ ರಿಗಾರ್ಡಿಂಗ್ ದ ಕಂಪನಿ ವೇರ್ ಯು ಇಂಟರ್ನ್ಡ್, ಅಂದ್ರೆ ನೀವು ಎಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದೀರಾ ಆ ಕಂಪನಿದು ಎಕ್ಸ್ಪ್ಲನೇಷನ್ ಕೊಡಬೇಕು. ಅದಾದ್ಮೇಲೆ ಇಂಪಾರ್ಟೆನ್ಸ್ ಆಫ್ ಯುವರ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಏನಕ್ಕೆ ಇದನ್ನ ಕಲಿತಾ ಇದ್ದೀರಾ ಈ ಟಾಪಿಕ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಎಕ್ಸಾಂಪಲ್, ಹೌ ದ ಕನ್ಸ್ಯೂಮರ್ಸ್ ಬಿಹೇವಿಯರ್ ಇಂಪ್ಯಾಕ್ಟ್ ಆನ್ ಕಂಪನೀಸ್ ಗ್ರೋತ್, ಅಂದ್ರೆ ಕನ್ಸ್ಯೂಮರ್ ಬಿಹೇವಿಯರ್ ಕಂಪನಿ ಗ್ರೋತ್ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ. ಎಲ್ಲಾ ಸೇರಿ ಒಂದು 10 ಲೈನ್, ಅಂದ್ರೆ ಎಕ್ಸ್ಪ್ಲನೇಷನ್ ಕಂಪನಿ ಬಗ್ಗೆ ಮತ್ತೆ ಎಲ್ಲಾದು ಸೇರಿ 10 ಲೈನ್ಸ್ ಅಲ್ಲಿ ಒಂದು ಪ್ಯಾರಾಗ್ರಾಫ್ ವೈಸ್ ನೀವು ಎಕ್ಸ್ಪ್ಲೈನ್ ಮಾಡಬಹುದು. ನಿಮ್ಗೆ ರಿಸೋರ್ಸಸ್ ನೀವು ಯಾವ ಟಾಪಿಕ್ ತಗೋತೀರಾ ಆ ಟಾಪಿಕ್ ಬಗ್ಗೆ, ನಾನು ಕನ್ಸ್ಯೂಮರ್ ಬಿಹೇವಿಯರ್ ಅಂತ ತಗೊಂಡಿದ್ದೀನಿ ಅಲ್ವಾ. ಕನ್ಸ್ಯೂಮರ್ ಬಿಹೇವಿಯರ್ ಕಂಪನಿ ಗ್ರೋತ್ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದನ್ನ ಒಂದು 10 ಲೈನ್ಸ್ ಅಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ಅದನ್ನೇ ಅಂತಾರಲ್ಲ ಇನ್ಕ್ಲೂಡಿಂಗ್ ಕಂಪನಿ ನೀವೆಲ್ಲಿ ಮಾಡ್ತಾ ಇದ್ದೀರಾ ಇದನ್ನ ಸೇರಿ 10 ಲೈನ್ಸ್ ಪ್ಯಾರಾಗ್ರಾಫ್ ಅಲ್ಲಿ ಇದ್ರೆ ಸಾಕು. ಅದಾದ್ಮೇಲೆ ಇದೇ ಫಸ್ಟ್ ಚಾಪ್ಟರ್ ಅಲ್ಲಿ ಪ್ರೊಫೈಲ್ ಆಫ್ ದಿ ಆರ್ಗನೈಸೇಷನ್ ಪ್ರೊಫೈಲ್ ನ ನೀವು ಮಾಡಬೇಕು. ಅಂದ್ರೆ ಏನೇನ್ ಇರ್ಬೇಕು ಅಂತಂದ್ರೆ, ಫಸ್ಟ್ ಅಬೌಟ್ ದ ಕಂಪನಿ, ಯಾವ ಕಂಪನಿ ಮಾಡ್ತಾ ಇದ್ದೀರಾ ನೀವು. ಅದಾದ್ಮೇಲೆ ಬ್ರೀಫ್ ಹಿಸ್ಟ್ರಿ, ಆ ಕಂಪನಿ ಹಿಸ್ಟ್ರಿ ಯಾವಾಗ ಸ್ಟಾರ್ಟ್ ಆಯ್ತು, ಹೇಗ್ ಸ್ಟಾರ್ಟ್ ಆಯ್ತು, ಏನು ಅಂತಂದ್ಬಿಟ್ಟು ಹಿಸ್ಟ್ರಿ ಕೊಡ್ತೀರಾ. ಆರ್ಗನೈಸೇಷನ್ ಚಾರ್ಟ್, ಏನಿದು ಆರ್ಗನೈಸೇಷನ್ ಚಾರ್ಟ್ ಅಂತಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಯಾರು, CEO ಯಾರು, ಇದನ್ನ ಚಾರ್ಟ್ ವೈಸ್ ನೀವು ಪ್ರಿಪೇರ್ ಮಾಡ್ತಾ ಇದ್ದೀರಾ. ಆಕ್ಟಿವಿಟೀಸ್, ಆ ಕಂಪನಿದು ಏನೆಲ್ಲ ಆಕ್ಟಿವಿಟೀಸ್ ಇದೆ, ಪ್ರಾಡಕ್ಟ್ಸ್ ಮತ್ತೆ ಸರ್ವಿಸಸ್ ಏನ್ ಪ್ರೊವೈಡ್ ಮಾಡ್ತಾರೆ, ಮತ್ತೆ ನಂಬರ್ ಆಫ್ ಎಂಪ್ಲಾಯೀಸ್ ಎಷ್ಟು ಜನ, ಗ್ರೋತ್ ಪ್ರಾಸ್ಪೆಕ್ಟಸ್ ಏನ್ ಬೆಳವಣಿಗೆ, ಏನ್ ಆಕ್ಚುಲಿ ಲೈಕ್ ಎಕನಾಮಿಗೆ ಕಂಪನಿಯವ್ರು ಕೊಡ್ತಾ ಇದ್ದಾರೆ ಇಲ್ಲ ಕನ್ಸ್ಯೂಮರ್ಗೆ ಕೊಡ್ತಾ ಇದ್ದಾರೆ. ಇದಾದ್ಮೇಲೆ ಸ್ವಾಕ್ ಅನಾಲಿಸಿಸ್. ಸ್ವಾಕ್ ಅಂದ್ರೆ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ. ಮುಂಚೆ ಸ್ವಾಟ್ ಇತ್ತು, ಇವಾಗ ಸ್ವಾಕ್. ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ ಮತ್ತೆ ಚಾಲೆಂಜಸ್ ನ ಹಾಕ್ಬೇಕು. ಎಲ್ಲಾ ಕಂಪನಿಯದು ಸ್ಟ್ರೆಂತ್ ಕೂಡ ಇರುತ್ತೆ, ವೀಕ್ನೆಸ್ ಕೂಡ ಇರುತ್ತೆ, ಆಪರ್ಚುನಿಟಿ ಕೂಡ ಇರುತ್ತೆ, ಚಾಲೆಂಜಸ್ ಕೂಡ ಇರುತ್ತೆ. ಇದನ್ನ ಸ್ವಾಕ್ ಅನಾಲಿಸಿಸ್ ಅಂತ ಕರೀತಾರೆ ಸ್ಟೂಡೆಂಟ್ಸ್. ಇಷ್ಟೇ ನೀವು ಮಾಡ್ಬೇಕಾಗಿರುವಂತ ಫಸ್ಟ್ ಚಾಪ್ಟರ್ ಅಲ್ಲಿ. ವೆರಿ ಸಿಂಪಲ್, ಒಂದು ಟಾಪಿಕ್ ನ ಚೂಸ್ ಮಾಡ್ತೀರಾ, ಆ ಕಂಪನಿ ನೀವ್ ಎಲ್ಲಿ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀರಾ. ಅಂದ್ರೆ ಇಂಪಾರ್ಟೆನ್ಸ್ ಆಫ್ ಯುವರ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ನೀವ್ ಅಲ್ಲಿ ಏನ್ ಕಲಿತಾ ಇದ್ದೀರಾ. ಕನ್ಸ್ಯೂಮರ್ ಬಿಹೇವಿಯರ್ ಅಂದ್ರೆ ಕನ್ಸ್ಯೂಮರ್ದು ಯಾವ ರೀತಿ ಲೈಕ್ ಇಂಪ್ಯಾಕ್ಟ್ ಆಗುತ್ತೆ, ಅವ್ರ ಬಿಹೇವಿಯರ್ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಕಂಪನಿಯ ಗ್ರೋತ್ ಮೇಲೆ ಅನ್ನೋದನ್ನ ನೀವು ಎಲ್ಲಾ ಸೇರಿ 10 ಲೈನ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀರಾ. ಅದಾದ್ಮೇಲೆ ಪ್ರೊಫೈಲ್ ಆಫ್ ದಿ ಆರ್ಗನೈಸೇಷನ್ ಹೋಗ್ತೀರಾ, ಅದರಲ್ಲಿ ಕಂಪನಿ ಬಗ್ಗೆ ಬ್ರೀಫ್ ಹಿಸ್ಟ್ರಿ ಕೊಡ್ತೀರಾ, ಆರ್ಗನೈಸೇಷನ್ ಚಾರ್ಟ್ ಮಾಡ್ತೀರಾ, ಆಕ್ಟಿವಿಟೀಸ್ ಯಾವ್ದು, ಪ್ರಾಡಕ್ಟ್ ಮತ್ತೆ ಸರ್ವಿಸಸ್ ಯಾವ್ದು, ಎಂಪ್ಲಾಯೀಸ್ ಎಷ್ಟು ಜನ ಇದ್ದಾರೆ, ಗ್ರೋತ್ ಪ್ರಾಸ್ಪೆಕ್ಟಸ್ ಮತ್ತೆ ಸ್ವಾಕ್, ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ ಮತ್ತೆ ಚಾಲೆಂಜಸ್ ನ ಮಾಡ್ತಾ ಇದ್ದೀರಾ. ಇಷ್ಟೂನು ಕೂಡ ನೀವು ಫಸ್ಟ್ ಚಾಪ್ಟರ್ ಅಲ್ಲಿ ಡ್ರಾಫ್ಟ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಇನ್ನ ಸೆಕೆಂಡ್ ಚಾಪ್ಟರ್ ಮತ್ತೆ ಥರ್ಡ್ ಚಾಪ್ಟರ್ ನನ್ನ ಈ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮ್ಗೆ ಚಾಪ್ಟರ್ ವೈಸ್ ಮಾಡ್ತಾ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗ್ತಿರ್ತೀನಿ. ನಿಮ್ಗೆ ಯಾವ್ದಾದ್ರು ಟಾಪಿಕ್ ಚೂಸ್ ಮಾಡೋದ್ರಲ್ಲಿ ಡೌಟ್ ಇದೆ ಅಂತಂದ್ರೆ ನನ್ನ ವಿಡಿಯೋನ ನೋಡಿ, ಪ್ರೀವಿಯಸ್ ವಿಡಿಯೋದಲ್ಲಿ ಟಾಪಿಕ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಇದೆ ಅಂತ ಟಾಪಿಕ್ ನೇ ಚೂಸ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲೀಸ್ ಆಗಿರ್ಬೋದು, ಇಲ್ಲ ನಿಮ್ಮ ಪೇರೆಂಟ್ಸ್ ಯಾವ್ದಾದ್ರು ನಿಯರ್ ಬೈ ನಿಮ್ದೇ ಯಾವ್ದಾದ್ರು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇತ್ತು ಅಂದ್ರೆ ಅದು ರಿಲೇಟೆಡ್ ಒಂದೇ ಚೂಸ್ ಮಾಡೋದು ಇದು ಬೆಟರು. ನಿಮ್ಮ ಜೊತೆಗೆ ನಿಮ್ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಮಾಡಿ. ಒಂದೇ ಕಂಪನಿಲಿ 5 ಸ್ಟೂಡೆಂಟ್ಸ್ ಮಾಡ್ಬೋದು, ಬಟ್ ಟಾಪಿಕ್ ಬೇರೆ ಆಗಿರುತ್ತೆ. ನಿಮ್ಮ ಸರೌಂಡಿಂಗ್ ಅಲ್ಲಿ ಇರುವಂತ ಕಡೆನೆ ನೀವು ಚೂಸ್ ಮಾಡಿ, ಸೊ ದಟ್ ನಿಮ್ಗೆ ಇನ್ಫಾರ್ಮೇಶನ್ ಈಸಿಯಾಗಿ ಸಿಗುತ್ತೆ. ಮತ್ತೆ ನೀವು ಬೇಗನೂ ಕೂಡ ಲೈಕ್ ಅದಕ್ಕೆ ಇನ್ಫಾರ್ಮೇಶನ್ ಅವೈಲಬಿಲಿಟಿ ತಗೋಬರ್ಬೋದು. ಇದು ನಿಮ್ಗೆ ಮಾಡಿರೋದು ಅರ್ಥ ಆಗಿದೆ ಅನ್ಕೋತೀನಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು. ಫರ್ದರ್ ಮೋರ್ ವಿಡಿಯೋಸ್ಗೋಸ್ಕರ ನನ್ನ ಚಾನೆಲ್ನ ನೋಡ್ತಾ ಇರಿ.